ಸರ್, ಕಳೆದ ಒಂದು ಕಾಲು ತಿಂಗಳ ಹಿಂದೆ ವರ್ಷದ ಹಿಂದೆ ಆಶ್ರಯ ಸೈಟನ್ನು ಹರಾಜು ಹಾಕಲಾಗಿತ್ತು. ಹರಾಜಿಗೆ ಪಡೆದವರೆಲ್ಲ ಹಣವನ್ನು ಕಟ್ಟಿದ್ದಾರೆ ಎಂಬ ಮಾಹಿತಿ ಇದೆ. ಆದರೆ ಅವರಿಗೆ ಸೇಲ್ ಸರ್ಟಿಫಿಕೇಟನ್ನು ಕೊಡಲಿಕ್ಕೆ ನಗರಸಭೆ ವಿಳಂಬ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಸಿಕ್ಕಿದೆ. ಸರ್, ಇದು ಏನಿದ್ರ ಕತೆ ಏನು ಸರ್? ಕಳೆದ ಒಂದು ವರ್ಷದ ಹಿಂದೆ ಆಶ್ರಯ ಮೂಲೆ ನಿವೇಶನಗಳನ್ನು, ಕಾರ್ನರ್ ಸೈಟ್ಗಳನ್ನು ಬಹಿರಂಗ ಹರಾಜಿಗೆ ಒಳಪಡಿಸಿ ಸುಮಾರು 52 ನಿವೇಶನಗಳನ್ನು ಶ್ರೀಸಾಮಾನ್ಯನಿಗೆ ಕಾನೂನು ಪ್ರಕಾರ ಹರಾಜು ಪ್ರಕ್ರಿಯೆಯನ್ನು ನಗರಸಭೆ ಕಡೆಯಿಂದ ಮಾಡಿದೆ. ಅದರ ಅನುಮತಿಗಾಗಿ ರಾಜ್ಯಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಕೆಯಾಗಿದ್ದರೂ ಕೂಡ ಕಳೆದ ಒಂದು ವರ್ಷದಿಂದ ಕಡತ ಯಾವುದೇ ಕಾರಣಕ್ಕೆ ಮುಂದೆ ಹೋಗಿಲ್ಲ. ನಿರ್ಲಜ್ಜವಾದಂಥ ಒಂದು ಸ್ವಾಭಿಮಾನ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆ ಇದಾಗಿದೆ. ಬಡವರು ಒಂದು ಸೂರಿನ ಆಸೆಗಾಗಿ ಅವ್ರ ಕೈಲಿರ್ತಕ್ಕಂಥ ಚಿರಾಚರ ಆಸ್ತಿಗಳನ್ನು ಮಾರಾಟ ಮಾಡಿಕೊಂಡು ಇವತ್ತು ನಿವೇಶನಗಳನ್ನು ಹರಾಜು ಪ್ರಕ್ರಿಯೆಯಲ್ಲಿ ಪಡೆದು ಪೂರ್ಣ ಪ್ರಮಾಣದ ಹಣವನ್ನು ನಗರಸಭೆಗೆ ಪಾವತಿ ಮಾಡಿದ್ದಾರೆ. 1.25 ವರ್ಷದಿಂದ ಇದರ ಮೂಲ ಮಂಜೂರಾತಿ ಪತ್ರಗಳನ್ನು ಕೊಡೋದರಲ್ಲಿ ಸರ್ಕಾರ ವಿಫಲ ಆಗಿದೆ. ಸರ್ಕಾರದ ಮಟ್ಟದಲ್ಲಿರ್ತಕ್ಕಂಥ ಲಜ್ಜೆಗೆಟ್ಟ ಅಧಿಕಾರಿಗಳು ಕೈನನ್ನು ಬಿಸಿ ಮಾಡಲಿ ಅಂತೇಳಿ ನೋಡ್ತಾ ಇದ್ದಾರೆ. ಮಾನ ಮರ್ಯಾದೆ ಇದ್ದರೆ ಅವರು ತಕ್ಷಣದಲ್ಲಿ ಅದನ್ನು ವಿಲೇವಾರಿ ಮಾಡಬೇಕು, ಬಡವರ ಕಣ್ಣೀರನ್ನು ಒರೆಸಬೇಕು. ಇಲ್ಲಿರ್ತಕ್ಕಂಥ ಯಾರು ಫಲಾನುಭವಿಗಳಿದ್ದಾರೆ, ಯಾರು ನಿವೇಶನವನ್ನು ಹರಾಜು ಮುಖಾಂತರ ಪಡೆದಿದ್ದಾರೆ, ನಾವು ಯಾಕೆ ವಿಷ ತಗೊಳ್ಬಾರ್ದು ಅಂತೇಳಿ ಪ್ರಶ್ನೆಯನ್ನು ಇವತ್ತು ಆಯುಕ್ತರ ಮುಂದೆ ಪ್ರಸ್ತಾವನೆ ಮಾಡಿದ್ದಾರೆ. ಯಾರು ಕೂಡ ಶ್ರೀಮಂತರಲ್ಲ, ಸೂರಿನ ಆಸೆಗೋಸ್ಕರ, ಕನಸಿಗೋಸ್ಕರ ಆ ನಿವೇಶನವನ್ನು ಪಡೆದಿದ್ದಾರೆ. ಇದರ ಮಧ್ಯೆ ನಮ್ಮ ನಗರಸಭೆಯ ಆಯುಕ್ತರು 1ನೇ ತಾರೀಕೊಳಗೆ ನಾನು ಯಾವುದೇ ಕಾರಣಕ್ಕೆ ಹಕ್ಕು ಹಿಡುವಳಿ ಪತ್ರಗಳನ್ನು ಕೊಡಿಸ್ತೇನೆ ಅಂತಕ್ಕಂಥ ಭರವಸೆಯನ್ನು ಸನ್ಮಾನ್ಯ ಗೌರವಾನ್ವಿತ ನಗರಸಭಾ ಸದಸ್ಯರುಗಳ ಸಮಕ್ಷಮದಲ್ಲಿ ಕೊಟ್ಟಿದ್ದಾರೆ. ಮಾನ್ಯ ಗಣೇಶ್ ಪ್ರಸಾದ್ರವರು, ಮಧುರಾ ಶಿವಾನಂದರವರು, ಆರ್ ಶ್ರೀನಿವಾಸರವರು, ನಮ್ಮ ಸದಸ್ಯರಾದಂಥ ರವಿ ಉಡುಪ ಅವರು, ಗಣಪತಿ ಮಂಡಲಗಳವರು, ಎಲ್ಲ ಹಿರಿಯ ಸದಸ್ಯರುಗಳಿದ್ದು ಆಯುಕ್ತರು ಕೊಟ್ಟಿರ್ತಕ್ಕಂಥ ಭರವಸೆ ಹಿನ್ನೆಲೆ ಒಳಗೆ ಯಾವುದೇ ಧರಣಿಯನ್ನು ಮಾಡದೇನೆ ಇವತ್ತು 1ನೇ ತಾರೀಕುವರೆಗೆ ಕಾಯ್ತಕ್ಕಂಥ ನಿರ್ಣಯವನ್ನು ಮಾಡಿ ಹೊರಡ್ತಾ ಇದ್ದೇವೆ. ಒಂದೊಮ್ಮೆ ಈ ಸಮಯಕ್ಕೆ ಬದ್ಧವಾಗಿ ಹಕ್ಕುಪತ್ರಗಳನ್ನು ವಿತರಣೆ ಮಾಡದೆ ಹೋದರೆ ಸರ್ಕಾರಕ್ಕೆ ಬಿಸಿ ಮುಟ್ತಕ್ಕಂಥ ಕೆಲಸವನ್ನು ವಿಧಾನಸೌಧದ ಒಳಗೆ ಮತ್ತು ಹೊರಗೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಶಕ್ತಿ ಮೇಲೆ ಮಾಡ್ತೇವೆ. ಸರ್, ಇದು ಆ್ಯಕ್ಚುಲಿ ನಮ್ಮ DC ಅವರ ವ್ಯಾಪ್ತಿಯಲ್ಲೇ ಇದು ಮಂಜೂರಾತಿ ಮಾಡಲಿಕ್ಕೆ ಅವಕಾಶ ಇತ್ತಲ್ವಾ ಸರ್? ಯಾವುದೇ ಕಾರಣಕ್ಕೆ ಜಿಲ್ಲಾಧಿಕಾರಿಗಳ ವ್ಯಾಪ್ತಿಗೆ ಬರಲ್ಲ. ಪ್ರಪೋಸಲ್ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ DMAಗೆ ಹೋಗಬೇಕಾಗತ್ತೆ, DMA ಮುಖಾಂತರ ಬರಬೇಕಾಗತ್ತೆ. ಅಂಡರ್ ಸೆಕ್ರೆಟರಿ ಅವರ ಟೇಬಲ್ ಮೇಲೆ ಇದಿದೆ. ಅದಕ್ಕೆ ಎಲ್ಲ ಒತ್ತಡವನ್ನು ಹಾಕ್ತೇವೆ. 1ನೇ ತಾರೀಕು ಹಕ್ಕುಪತ್ರಗಳು ಸಿಗದೆ ಹೋದರೆ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ. ಸಾಗರ ಶಾಸಕರು ಏನು ಹೇಳಕ್ಕೆ ಬಯಸ್ತೀರಿ ಈ ವಿಚಾರದಲ್ಲಿ? ಸಾಗರ ಶಾಸಕರ ಸಹಕಾರವನ್ನು ಕೂಡ ಇದಕ್ಕೆ ನಾವು ಬಯಸ್ತೇವೆ. ಮಾನ್ಯ ಆಯುಕ್ತರು ಮತ್ತು ಅವರ ಆಪ್ತರಾದಂಥ ಗಣಪತಿ ಮಂಡಲದಲ್ಲಿ ಅವರು ಈಗಾಗಲೇ ಅವರ ಗಮನಕ್ಕೆ ತರ್ತೇವೆ ಅನ್ನೋದನ್ನು ಹೇಳಿದ್ದಾರೆ. ಶಾಸಕರಾಗಿ ಅವರ ಕರ್ತವ್ಯ ಕೂಡ ಇದೆ, ಅವರ ಸಹಕಾರ ಕೂಡ ಬೇಕು. ಅದಿಲ್ಲದೆ ಹೋದರೆ ಹೋರಾಟದ ಮಾರ್ಗದಲ್ಲಿ ನಾವು ಪಡಿತೇವೆ.